ವಿಶೇಷವಾಗಿ ವಿಜಯಪುರ, ಬೆಳಗಾವಿ, ಬಾಗಲಕೋಟ್ ಈ 3 ಜಿಲ್ಲೆಗಳು ಇವತ್ತು ದಿವಸ ಸಕ್ಕರೆ ಕಾರ್ಖಾನೆ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮುಂಚೂಣಿ ಇದ್ದಾರೆ. ಇವತ್ತು ಈ 3 ಸ್ಥಳದಲ್ಲಿ ವಿಶೇಷವಾಗಿ ಉಳಿದ ಕಡೆ ಕೂಡ ಇರ್ಬೋದು, ಈ 3 ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಇವತ್ತು ದಿವಸ ಕಬ್ಬಿನ ಬೆಲೆ ಸುಮಾರು 3,550 ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ರೆ. ವಿಜಯಪುರದಲ್ಲಿ ಇವತ್ತಿನ ಹೋರಾಟದ ನೇತೃತ್ವವನ್ನು ಪರಮ ಪೂಜ್ಯ ಶ್ರೀ ಮಂಗುಳಿ ಶ್ರೀಗಳು ವಹಿಸ್ಕೊಂಡಿದ್ರೆ ಅವರ ಪಾದದಲ್ಲಿ ಭಕ್ತಿ ಕೊಟ್ಟು ನಮ್ಮನ್ನು ಅನುಸರಿಸಿ ಇವತ್ತು ಎಲ್ಲ ವೇದಿಕೆ ಮೇಲೆ ಪಕ್ಷಾತೀತವಾಗಿ ಇವತ್ತು ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಸೇರಿದರು. ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ 3,550 ರೂಪಾಯಿ ಇವತ್ತಿನ ದಿವಸ ಅದು ಹಾರ್ವೆಸ್ಟಿಂಗ್, ಅದು ಕಟಿಂಗು ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡು ಅದನ್ನು ಬಿಟ್ಟು ಇದನ್ನು ಕೊಡಬೇಕಾದ್ರೆ ಸುಮಾರು ಅದೆಲ್ಲ ಹೇಳಿದ್ರೆ 4,500 ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಒಂದನೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂಥವ್ರು, ಬಡವರ ಪರವಾಗಿದ್ದಂಥವ್ರು. ನಮ್ಗೆ ಗೊತ್ತಿದೆ, ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಇವತ್ತು ಸಹ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ. ರಾಜ್ಯ ಸರ್ಕಾರದಿಂದ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಕೊಡ್ತಾರೆ. ಪ್ರಕಾಶ್ ಹುಕ್ಕೇರಿ ಕೊಟ್ಟಿದ್ದು ನೋಡ್ತಿದ್ದೀವಿ 400 ಹೌದಲ್ಲ 350. ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ಇಲ್ಲ. ಒಂದನೇದು ನಿಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ನಾನು ಮಾತಾಡಕ್ ಕೊಡಲ್ಲ. ಈಗ ನೀವು ಹೇಳಿದಲ್ಲ, ನೀನು ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದ, ಆರ್ಗ್ಯುಮೆಂಟ್ ಮಾಡೋದಲ್ಲ. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ, ನಮ್ಮ ಸರ್ಕಾರ ರೈತರ ಪರವಾಗಿದೆ. ನಮ್ಮ ಸರ್ಕಾರ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಬ್ಬು ಬಡಗಾರ ಪರವಾಗಿದ್ದೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ತಿಳಿಸ್. ಇವತ್ತು ನಾವು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ನಮಗೆ ಸುಧಾರುವ ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಇದ್ದಾರೆ, ನಮ್ಮ ಜಿಲ್ಲೆಯವರಿದ್ದಾರೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ, ಸಕ್ಕರೆ ಸಚಿವರಾಗ್ಲಿ, ನಾನಾಗ್ಲಿ, ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ತಿಳಿಸಿಟ್ಟಿದ್ದೀನಿ ಆ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಾನು ಉಳಿದಂತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಮತ್ತು ಸಕ್ಕರೆ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ. ಎಲ್ಲರೂ ಕೂಡಿ ಒಂದು ದಿವಸ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನಿಮಗೆ ನ್ಯಾಯವನ್ನು ತಪ್ಪಿಸಿಕೊಳ್ಳುವಂತ ಕೆಲಸ ಮಾಡ್ತೀವಿ. ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ರಿ, ನಾನು ತಪ್ಪು ಮಾಡಬೇಕಾಗಿಲ್ಲ. ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ. ಈಗ ಪ್ರಸ್ತುತ ಅಲ್ಲ, ಆದರೂ ಕೂಡ ನಮ್ಮಲ್ಲಿ ಬಾಕಿ ಅಂತೂ ಯಾವುದೂ ಇಲ್ಲ. ಕೆಲವೊಂದು ಇದಾವೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ದಯವಿಟ್ಟು ಚೆಕ್ ಮಾಡ್ರಿ. ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ, ಇಲ್ಲಿ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರ ಇವತ್ತು ರೈತರಿಗೆ ಅದನ್ನು ನೀವು ಡೀಲ್ ಮಾಡಿ. ರೈತರಿಗೆ ಕೊಟ್ಟಿದ್ದಾರೆ, ನಾನು ರೈತರಿಗೆ ನಾನು ಕೊಟ್ಟ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ. ಅದ್ರಾಗ 57 ರೂಪಾಯಿ ಹಾಕ್ಯಾರೆ, 114 ರೂಪಾಯಿ ಹಾಕಿದವರು ಅದನ್ನು ಕಾರ್ಖಾನೆ ನಮ್ಮ ಜಿಲ್ಲೆಯಲ್ಲಿ ಉಳಿದವ್ರು ಹಾಕ್ಬೇಕಂದ್ರೆ ಅವ್ರಿಗೆ ಹಾಕಕ್ಕೆ 2 3 ಸಿಗಲ್ಲ ಸರ್.
ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ. ಒಂದು ನಿಮಿಷ ನಮ್ಮ ಹೇಳಿದ್ರೆ ಇವತ್ತಿನ ಲಿಸ್ಟ್ನಾಗ 3 ಮಂದಿ ಸಚಿವರು ಮಾತ್ರ ಅದಾರ. ಅದ್ರಾಗ ಇವತ್ತು ಮುಖ್ಯಮಂತ್ರಿಗಳ ನೇಮಿಸಿದ್ರಾಗ ನಮ್ಮ ಸಚಿವ ಮಂತ್ರಿಗಳು ಶಿವಾನಂದ ಪಾಟೀಲ್ ಸಾಹೇಬ್ರ ಹೆಸರೇ ಇಲ್ಲ. ಅವರೇ ಇಲ್ಲ ಅಂದ್ರೆ ಹೆಂಗ್ ಬಗೆಹರಿಸ್ತಾರೆ? ಇವತ್ತು ಬೆಳಗಾವಿದಾಗ ನಾ ಜಿಲ್ಲಾ ಉಸ್ತುವಾರಿ ಸಚಿವ ನನಗೆ ಇಲ್ಲಿ ಬಾ ಅಂತ ಹೇಳಿದಾರ. ತಿಮ್ಮಾಪುರ ಜಿಲ್ಲಾ ಉಸ್ತುವಾರಿ ಬಾಗಲಕೋಟೆ ಅಲ್ಲಿ ಹೇಳಿದಾರ. ಬೆಳಗಾವಿನಾಗ ಕೇಳ್ತೀನಿ, ನನಗೂ ಕೇಳ ಬೆಳಗಾವಿ ಹೋಗಿರೋ ನನಗೂ ಕೇಳಪ್ಪ ನೋಡಿ. ಹಾಗಾದ್ರೆ ಸಕ್ಕರೆ ಸಚಿವರು ಅವ್ರ ಅಧ್ಯಕ್ಷತೆದಾಗ ಎಲ್ಲ ಆಗುದು. ಈಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಅವ್ರ ಉಪಾಧ್ಯಕ್ಷರಲ್ಲಿ ನನಗೆ ಕೇಳ ಪ್ಲೀಸ್ ಆರ್ಗ್ಯುಮೆಂಟ್ ಮಾಡ್ಕೊಂಡು ಹೋದ್ರೆ ಆಗಲ್ಲಪ್ಪ. ಈಗ ನೋಡಿ, ಈಗ ನಾವು ಪ್ಲೀಸ್ ಒಂದು ವಿಷಯ ಸುಮ್ಮನೆ ಹೇಳಿ ಇಲ್ಲಪ್ಪ, ನೀವು ಮಾತಾಡ್ತಾರಲ್ಲ ಮಾಡಿದ್ದೀನಿ. ಈಗ ಏನಾಗಿದೆ ಈಗ ತಮ್ಮ ಈಗ ಆಮೇಲೆ ಓಕೆ ಆಮೇಲೆ ಅಲ್ಲ, ನನಗೆ ವಿಜಯಪುರ ಜಿಲ್ಲೆ ಇದ್ದೀನಿ, ನನಗೆ ನಿನ್ನ ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ಒಂದು ಕೇಳಿ. ನಾ ಮುಖ್ಯಮಂತ್ರಿ ಆದ್ರೆ ಶಿವಾನಂದ ಪಾಟೀಲ್ ಶುಗರ್ ಮಿನಿಸ್ಟರ್ ಎಲ್ಲ ಶುಗರ್ ಮಿನಿಸ್ಟರ್ ಆಗ್ತಾರೆ. ನಂತರ ಇದು ಮಾಡಿ ನನಗೆ ಇಲ್ಲಿ ಬಾಗಲಕೋಟೆಗೆ ತಿಮ್ಮಾಪುರ ಅವರು ಮತ್ತು ಅಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಬೆಳಗಾವಿ ಅಥವಾ ಅವ್ರ ಸಕ್ಕರೆ ಮಂತ್ರಿ ಆಗಿರೋದ ಇದೊಂದು ಎಸ್ ಕೆ ಪಾಟೀಲ್ಗೆ ತಿಳಿದುಕೊಳ್ಳಿಕ್ಕೆ ಇದು ಮಾಡೋದು. ಇದು ಮಹತ್ವದಲ್ಲ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲೇ ಮೀಟಿಂಗ್ ಆಗ್ತದೆ. ಖಾಲಿ ಮಾಡಬಹುದು ಒಂದು ಪ್ಲೀಸ್. ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಕೆಲಸ ಮಾಡ್ತೀವಿ. ಎಲ್ಲಟ್ಟು ಸಂಶಯ ಬೇಡ. ಪ್ಲೀಸ್ 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 ಈಗ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಹಿಂದಿನ ಕೂಡ ಉದಾಹರಣೆ ಎಲ್ಲ ಮುಂದೆಲ್ಲ ಪ್ರಕಾಶ್ ಹುದ್ದೆಗಳು ಮಾಡೋದು. ಈಗ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ನಾವೇನೇನು ಬೇಡಿಕೆಗಳಿಟ್ಟಿದ್ರೆ ಎಲ್ಲವೂ ನಾವು ಹೇಳ್ತೀವಿ. ಅದೇನು ಕೂಡ ಮುಖ್ಯಮಂತ್ರಿಗಳಲ್ಲಿ ಮೀಟಿಂಗ್ ಅನ್ನ ಮಾಡ್ತೀವಿ. ಎಲ್ಲರಿಗೂ ಎಸ್ ಕೆ ಪಾಟೀಲ್ ತಿಮ್ಮಾಪುರ ನಾವು ಎಲ್ಲರೂ ಕೂಡ ಹೇಳ್ತೀವಿ. ನಿಮ್ಮ ಭವನಗಳಿಗೆ ನಾವು ಚರ್ಚೆ ಮಾಡ್ತೀವಿ. ಇದ್ರ ಜೊತೆಗೆ ನಾವು ರೋಡ್ ಬಗ್ಗೆ CSR ರೋಡ್ ನಮ್ಮ ಫಸ್ಟ್ ಹಂಗೆ ಆಗ್ಯದ. ಈ ಎಲ್ಲ ರೋಡ್ಗಳು ನಾವು ಏನ್ ಮಾಡ್ತೀವಿ, ಬೀಳ್ಕೊಡಿಯಿಂದ ಮಾಡಿದ್ರೆ 20 ಟನ್ ಕೆಪಾಸಿಟಿ ಇರ್ತಾವೆ. ಈಗ ಡಬಲ್ ಟ್ರೇಲರ್ ಹೊಡೆದಾಗ 40 ಟನ್ ಹಾಕತ್ತೀವಿ. ಅವು ರೋಡ್ ಡಿಸೈನ್ ಆಗಿರುತ್ತೆ. ಅದಕ್ಕಾಗಿ ಅವ್ರು CSR ಅಂತ ಹೇಳ್ತಾರೆ. ಅದನ್ನು ಏನೋ ಅಮೌಂಟ್ ಐತೆ ಸರಿಯಾಗಿಲ್ಲ. ಒಂದೊಂದು ಮತಕ್ಷೇತ್ರಕ್ಕೆ 25 ಲಕ್ಷ ಬರ್ತೈತೆ. ಅದು ಚಿಂತನೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ. ಅದು ನಮಗೂ ಒಂದು ಇದು ಇದೆ. ಯಾಕಂದ್ರೆ ನಾವು ರೋಡ್ ಮಾಡ್ತೀವಿ, 1 ವರ್ಷನಾಗ ಮತ್ತೆ ರೋಡ್ ಬರ್ತದೆ. ನಾನು ಮುಂದೆ ನೀವೇನು ಬೇಡಿಕೆ ಇಟ್ಟಿದ್ದೀವಿ. ಇನ್ನೊಂದು ವಿಚಾರ ಇವತ್ತು ಸಹ ಇಲ್ಲಿ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಪಾತ್ರ. ನಾನು ಹೇಳ್ತಿದ್ದೀನಿ, ಕೇಂದ್ರ ಸರ್ಕಾರದ್ದು ಈಗ ಅವ್ರೇನು ಘೋಷಣೆ ಮಾಡಿದ್ದಾರೆ, 3,550 ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. 3,550. ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು 3-4 ಬಗ್ಗೆ ಅದಾವೆ. ಒಂದು ಸಕ್ಕರೆ ಕಾರ್ಖಾನೆಗಳು ಯಾವ ಸಕ್ಕರೆ ಕಾರ್ಖಾನೆ ಬಸವೇಶ್ವರ ಶಿವಕರ್ನಾಗ ಎಸ್ ಟಿ ಪಾಟೀಲ್ ನಾವೊಳಗೆ ಹೋದ್ವಿ. ನಮ್ಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟಿದ್ದೀವಿ. ನಮ್ಮ ರೊಕ್ಕ ಕೋರ್ಟ್ನಾಗ ನಡೆದ ನಮ್ಮ ಪರಿಸ್ಥಿತಿ ಹೀಗಾಗಿ ನಂದು ಯಾವುದೂ ಸಕ್ಕರೆ ಕಾರ್ಖಾನೆ ನನಗೆ ಒಂದು ಮಾತಿನ ಹೇಳ್ತೇನೆ. ಈಗ ಎರಡನೇದಾಗಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಕ್ಕೂ ಬಹಳ ಪಾತ್ರ ಕೊಡ್ತದೆ. ಸಕ್ಕರೆ ಕಾರ್ಖಾನೆ ರಿಕವರಿ 10 11 12 ಈ ಪ್ರಕಾರವಾಗಿ ಬರ್ತಾವೆ. ಈ ಮಂಡ್ಯದೆಲ್ಲ 9, ನಮ್ಮಲ್ಲಿ 11 11 ಇದೆಲ್ಲ ಎವರೇಜ್ ಬರ್ತದೆ. ಬೇರೆ ಬೇರೆ ಫ್ಯಾಕ್ಟ್ರಿ ನಮ್ಮ ವಿಜಯಪುರ, ಬೆಳಗಾವ ಮತ್ತು ಬಾಗಲಕೋಟೆ ಸುತ್ತ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾರ್ಖಾನೆಗಳು ನಮಗೆ ಬರ್ತವೆ. ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಹರಿಯೋದವು ಸಾಲ ಹೋಗಿರೋ, ಕೆಲವು ಕಾರ್ಖಾನೆಗಳು ಕುಸಿದಾಗಿರೋ ಸಾಲ. ಎರಡನೇದಾಗಿ ಇವತ್ತು ಎಲ್ಲನೂ ಯಾಕೆ ನಾನು ಹೇಳ್ತೇನೆ, ಸ್ವಲ್ಪ ತಿಳ್ಕೊಂಡಿದ್ರು ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಪವರ್ ಐತಿ, ಕೆಲವೊಬ್ರಿಗೆ ಪವರ್ ಇಲ್ಲ. ಬರೀ ಶುಗರ್ ಫ್ಯಾಕ್ಟ್ರಿ, ಬರೇ ಕಬ್ಬಿನ ಶುಗರ್ ಕರೋದ್ರಿಂದ ಅವ್ರ ವಯಬಿಲಿಟಿ ಎಷ್ಟು ನನಗೆ ಗೊತ್ತಿಲ್ಲ. ಕೆಲವೊಬ್ರಿಗೆ ಪವರ್ ಅದ, ಇನ್ನು ಕೆಲವೊಬ್ಬರಿಗೆ ಈಗ ಡಿಸ್ಟಿಲರಿ ಎಥನಾಲ್ ಅದ. ಈಗೆಲ್ಲರೂ ಕೂಡ ಇರೋದ್ರಿಂದ ಈ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮೆ ಪರವಾಗಿ ಹೇಳ್ತೀವಿ. ಎಲ್ಲಿ ಎಥನಾಲ್ ಇದೆ, ಪವರ್ ಇದೆ. ಪವರ್ ಒಂದು ಸಂದರ್ಭನಾಗ ರೇಟ್ ಚೆನ್ನಾಗಿರ್ತದೆ, ರೇಟ್ ಭಾಳ ಕಡಿಮೆ ಇದೆ.
ಎರಡು ಪವರ್ಗೆ ಎಥನಾಲ್ಗಿದೆ. ಈಗ ಕೇಂದ್ರ ಸರ್ಕಾರ FRP ವೃದ್ಧಿ ಮಾಡೋ ಕೇಂದ್ರ ಸರ್ಕಾರ ಯಾಕಂದ್ರೆ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೀವಿ, ಪ್ರಧಾನಮಂತ್ರಿಗಳ ಅತ್ಯಂತ ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಕೂಡ ಮಾತಾಡಬೇಕಾಗ್ತದೆ. ಏನಂದ್ರೆ ಕಳೆದ 9 ವರ್ಷ ಆಯ್ತು ನಿಮ್ಮ MRP ಶುಗರ್ MRP 9 ವರ್ಷ ರಿವೈಸ್ ಮಾಡಿ 9 ಇಯರ್ಸ್ ಕಳೆದ 9 ವರ್ಷ ರಿವೈಸ್ ಮಾಡಿ. ಆಮೇಲೆ ಎಥನಾಲ್ ನಾವು ಹೇಳ್ತೀವಿ, ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಎಥನಾಲ್ ನಮ್ಮ ರಾಜ್ಯಕ್ಕೆ ಹೋಗಿ 40% ಅದನ್ನು ಯಾರೋ ಮಾತಾಡಿದ್ರೆ ಏನಪ್ಪ ಮಾತಾಡಿದ್ದಾರೆ ಅಂದ್ರೆ ಉತ್ಪಾದನೆ ಮಾಡಿದಂತ 40% ಅಷ್ಟೇ. ಇದು ಕೂಡ ಕೆಲವೊಂದು ಸಮಸ್ಯೆಗಳು. ಹೀಗಾಗಿ ನಾವು ಎಲ್ಲವನ್ನ ಎಥನಾಲ್ ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತು ನಾವು ಹೇಳ್ತೇವೆ ಮಾಡಬೇಕು ಎಥನಾಲ್ ತಗೋತೀವಿ, ಇದು ಮಾಡ್ತೀವಿ ಎಲ್ಲನೂ ಕೂಡ ಹೇಳ್ತೀವಿ. ಅದನ್ನು ತಗೋಬೇಕು ವಾಪಸ್ ಅದರಲ್ಲಿ ಬೇರೆ ಹೊರಗಡೆ ಮಾಡಕ್ಕೆ ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಏನು ಕೇಸ್ ಇರೋದು ಭಾರತ ಪೆಟ್ರೋಲಿಯಂ ಬರ್ಬೋದು ಆ ಕಡೆ ಕಡೆ ಅದನ್ನ ಕೇಳಿದೆ. ನಾನು ಮಾತಾಡಿದೆ, ನಾನು ಯಾರೋ ಶುಗರ್ ಇಂಡಸ್ಟ್ರಿ ಮಾತಾಡಿದೆ. ಎಥನಾಲ್ ಐತಿ 100 ಇಲ್ಲ ಅಂತ ಈ 40% ಮೊದಲೇ ನಿಗದಿ ಮಾಡಿದ್ದಾರೆ 20% ರೇಟ್. ಅದು ರೇಟ್ ಮೇಲೆ ಪರಿಣಾಮ ಆಗ್ತದೆ. ಈಗ ಹೀಗಾಗಿ ಕೇಂದ್ರ ಸರ್ಕಾರದ ಪಾತ್ರ ಇದೆ, ಬರೀ ರಾಜ್ಯ ಸರ್ಕಾರ ಮ್ಯಾಗ ಇರೋದ್ರೆ ಆಗಂಗಿಲ್ಲ. ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರ ಅವ್ರು ಹೆಂಗಿದ್ರು ಬೆಳಗಾವನಾಗದ ಬಿಜೆಪಿ ಅಧ್ಯಕ್ಷದಾರ, ಅವರಲ್ಲಿ ರೈತರು ಹೋರಾಟದಾಗ ಭಾಗವಹಿಸಿದಾರೆ. ಅವ್ರಿಗೂ ನೀವು ವಿನಂತಿ ಮಾಡ್ಕೋಬೇಕು. ಕೆಳಕ್ಕೆ ಅವ್ರು ಹೇಳ್ಬೇಕು ಏನಂದ್ರ ನೀವು ಪ್ರಧಾನಮಂತ್ರಿ ಕಡೆ ನೀವು ಕೊಡಿಸಿ ಇವತ್ತು MRP ಏನು 9 ವರ್ಷ. ಯಾಕಂದ್ರೆ ಇವೆಲ್ಲರೂ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗ ಪ್ಲೀಸ್ ನಾನು ಮಾತಾಡ್ತಾ ಇದ್ದೀನಿ. ಈಗ ಇದೆಲ್ಲ ಏನಂದ್ರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದೀವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಗಣನೆಗೆ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ. ಯಾರು ಹುಡುಗ ಟೀಕೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದಿಂದ ಮಾತಾಡ್ಬಿಟ್ಟಿದ್ರು ಶುಗರ್ ಇಂಡಸ್ಟ್ರಿ. ನಾನು ಯಾಕೆ ಆನಂದ್ ನಮ್ಮೂರು ಮಾತಾಡಿದ್ದೀನಿ. ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು. ಬೇರೆ ಯಾವಾಗ ಬಾಗಲಕೋಟೆ ಬರ್ತಿರೋದು ಏನೋ ಸ್ವಲ್ಪ ಕೆಲಸ ಐತಿ, ಭೇಟಿಯವರು ಉತ್ತರ ಬರ್ತಿರಲ್ಲ, ಒಂದೇನೋ ಕೆಲಸ ಐತಿ ಅಂತಂದ್ರು. ಆಲ್ಮಟ್ಟಿ ಬರ್ತೀರಾ ಅಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಒಂದು ಸ್ವಲ್ಪ ಮಾಹಿತಿ ಪಡ್ಕೊಂಡೆ. ಯಾಕಂದ್ರೆ ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರೆ ತಿಳ್ಕೊಂಡು ಅವ್ರು ಹೇಳಿದ್ರು ಇಲ್ಲ ಸರ್ 9 ವರ್ಷ ಆಯ್ತು ಈಗ MRP ರಿವೈಸ್ ಮಾಡಿಲ್ಲ, ಅದು ಒಂದು ಕೇಂದ್ರ ಸರ್ಕಾರದ ಆಗ್ತದೆ. ಮತ್ತು ಎಥನಾಲ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ. ಎಥನಾಲ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು 100% ಅವ್ರು ತಗೋತಾ ಇಲ್ಲ, ಬರೀ 40% ಅವ್ರು ತಗೋತಾ ಇದ್ದಾರೆ ಅಂತಂದ್ರು. ಈಗ ಮತ್ತೆ ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತೇಳಿ ಪಂಚಪಣೆ ಹಾಕಿದ್ರೆ ನಮ್ಗೆ ಗೊತ್ತಿಲ್ಲ, ಅದು ಕಡಿಮೆ ಮಾಡಿದ್ದಾರೆ. ಇದೆಲ್ಲನೂ ಕೂಡ ಗಣನೆ ತಗೋಬೇಕಾಗ್ತದೆ. ಒಟ್ಟಾರೆ ಇವತ್ತು ಈ ಎಲ್ಲ ಫ್ಯಾಕ್ಟರೀಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿಯವರ ರಾಜ್ಯ ಸರ್ಕಾರ ಮತ್ತು ನಾನು ನಿಮ್ಮ ಬ್ಲೇಮ್ ಮಾಡಕ್ಕಿಲ್ಲ, ರೈತರು ಒಳ್ಳೇದಾಗ್ಬೇಕಂತ ಹೇಳ್ತಾ ಇದೀನಿ ಕೇಳಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ, MRP ಶುಗರ್ ಮ್ಯಾಗ ಇದು ಮಾಡೋದು ಕೇಂದ್ರ ಸರ್ಕಾರ, ಎಥನಾಲ್ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಹಾಕಾಗಿಲ್ಲ, ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿನ ಕೇಂದ್ರ ಸರ್ಕಾರಕ್ಕೆ ಬೇಕಾಗಿಲ್ಲ. ಹೀಗಾಗಿ ನಾವೆಲ್ಲರೂ ಒಟ್ಟಿಗಾಗಿ ನಾನು ಹೇಳೋದಿಷ್ಟೇ, ಯಾರ್ದು ಬ್ಲೇಮ್ ಗೇಮ್ ಏನು ಅಂತಲ್ಲ. ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ, ನಮ್ಮ ಲಿಸ್ಟ್ ಮಾಡ್ತೀವಿ, ಶುಗರ್ ಕಮಿಷನರು ಶುಗರ್ ಮಿನಿಸ್ಟರ್ ಇರ್ತಾರೆ, ಎಲ್ಲ ಚರ್ಚೆ ಮಾಡಿ ಒಂದು ದಿವಸ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದ ಅಷ್ಟೇ ನಾವು ಮಾತಾಡ್ಬೇಕಾಗ್ತದೆ. ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೇನೂ ನಾವು ಮಾಡಿದೀವಿ. ಪ್ರಕಾಶ್ ಹುಕ್ಕೇರಿದ ಹಿಂದೆ 350-450 ಕೊಟ್ಟಿದ್ವಿ, ಹಿಂದೇನೂ ನಾವು ಮಾಡಿದೀವಿ. ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯಾರು ಬರ್ತಾರೆ, ಸೆಂಟ್ರಲ್ ಶುಗರ್ ಯಾರು ಬರ್ತಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಭೇಟಿಯಾಗಿ ಅದನ್ನು ಸಹ ಮುಖ್ಯಮಂತ್ರಿಗಳು ಇದನ್ನೆಲ್ಲನೂ ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ
ಅವ್ರದ್ದು ಕೂಡ ಬೆಂಬಲ ಬೇಕಾಗ್ತದೆ. ಅವ್ರದ್ದು ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನಿದು ಮಾಡಿದಿರಿ ಇದನ್ನ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಮಗೆ ಹೇಳಕ್ಕೆ ಬಯಸ್ತೇನೆ. ಮತ್ತೇನದ ಅದು ಮಾತಾಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಶುಗರ್ ಮಿನಿಸ್ಟರ್ ಶ್ರವಣ್ ಪಾಟೀಲ್ ಎಲ್ಲರೂ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೇಟಿ ಅವರು. ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಲ್ಲೇ ಒಂದು ದಿವಸ ನಾಳೆ ಒಂದು ದಿವಸ ಚರ್ಚೆ ಮಾಡಿ ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ಮತ್ತು ಕೇಂದ್ರ ಸರ್ಕಾರ ಮೂರು ಜಿಲ್ಲಾ ಸೇಮ್ ರೇಟ್ ಆಗ ನೀವು ಕ್ಯಾಬಿನೆಟ್ ಏನೇನು ಹಂಗ ಕೇಂದ್ರ ಸರ್ಕಾರದ ಏನ್ ಕಾನೂನು ಐತಲ್ಲಪ್ಪ FRP 10.2 10.25 ರಿಕವರಿ ಇದ್ರೆ ಕೇಂದ್ರ ಸರ್ಕಾರ ಈಗೇನು ಫಿಕ್ಸ್ ಮಾಡ್ಯಾರಲ್ಲ ರಾಜ್ಯ ರೈತ ಸಂಘಟನೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಈ ವರ್ಷ ಮಾಡ್ಯಾರ ಒಂದ್ ನಿಮಿಷ ಪಾಪ ಇದೀಗ $8.25 ಇದ್ದಂಥ ರಿಕವರಿನ 3 ವರ್ಷದಾಗ ಇವತ್ತು $10.25 ತಂದಿದೆ ಸರ್. ಅಂದ್ರೆ $8.25 ಮತ್ತು ಒಳ್ಳೆ ನೆಕ್ಸ್ಟ್ $9.25 ಈಗ ತಂದು ನಿಲ್ಲಿಸಿದ್ದು $10.25 ಸರ್. ಅಲ್ಲೇ ಒಂದೊಂದು ರಿಕವರಿ 3 ರಿಕವರಿ ಮೋಸ ಆಗ್ತು, ಅಲ್ಲೇ ₹1000 ಹೋಗಿ ಸರ್. ನಾವು ಬಿಜಾಪುರ ಜಿಲ್ಲಾದಾಗ ಎಲ್ಲ 10.25 ಅದೇ ಇದಾವೆ ಎಲ್ಲ. ಒಬ್ಬೊಬ್ರು ಮಾತಾಡಪ್ಪ, ಎಲ್ಲರೂ ಮಾತಾಡ್ತಾರೆ. ಪಂಚಮಣ ಮಾತಾಡಿ. ನಾ ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ, ನೇರವಾಗಿ